ದೊಡ್ಡ ಜಾಲವನ್ನು ನುಂಗಿ ನೀರು ಕುಡಿತಿದ್ಯಾ ರಿಯಲ್ ಎಸ್ಟೇಟ್ ಮಾಫಿಯಾ. ಹನ್ನೊಂದು ಕುಂಟೆಯಲ್ಲೇ 48 ಫ್ಲಾಟ್. ಯಲಹಂಕ ತಾಲೂಕು ಜಾಲ ಹೋಬಳಿ ದೊಡ್ಡಜಲ ಗ್ರಾಮದ ಸರ್ವೆ ನಂಬರ್ 11/2ರಲ್ಲಿ 12 ಕುಂಟೆ ಜಾಗ ಇದೆ. 12 ಕುಂಟೆ ಜಾಗದಲ್ಲಿ ಅಕ್ರಮವಾಗಿ 7 ಅಂತಸ್ತು ಕಟ್ಟಡವನ್ನು ಕಟ್ಟವ್ರೆ. 7 ಅಂತಸ್ತು ಕಟ್ಟಡ ಕಟ್ಟಬೇಕು ಅಂತಂದರೆ 7 ಅಂತಸ್ತಲ್ಲಿ ಸುಮಾರು 40 ಫ್ಲ್ಯಾಟ್ಗಳನ್ನು ಕಟ್ಟಿದ್ದಾರೆ. ಒಂದು ಫ್ಲ್ಯಾಟ್ಗೆ 1ರಿಂದ 1.5 ಕೋಟಿ ವ್ಯಾಲ್ಯೂ ಇದೆ. ಆದರೆ ಪಂಚಾಯಿತಿಗಾಗಿರಲಿ, ಬೈಯಪ್ಪಗಾಗಿರಲಿ, ಸ್ಥಳೀಯ ಪ್ರಾಧಿಕಾರಿಗಾಗಿರಲಿ 1 ರೂಪಾಯಿ ಟ್ಯಾಕ್ಸ್ ಕಟ್ಟದೇನೆ ಅಕ್ರಮವಾಗಿ ದೊಡ್ಡ ಕಟ್ಟಡವನ್ನು ಕಟ್ಟವ್ರೆ. ಆ ಕಟ್ಟಡವನ್ನು ತೆರವು ಮಾಡ್ರಪ್ಪ, ಸುಮ್ಮನೆ ಅಕ್ರಮವಾಗಿ ಕಟ್ಕೊಂಡು ಸರ್ಕಾರಕ್ಕೆ ಮೋಸ ಮಾಡಿಕೊಂಡು ಅಲ್ಲಿರುವಂಥ ಸಚಿವರಿಗೆ ಮೋಸ ಮಾಡಿಕೊಂಡು ಬಡವ್ರಿಗೂ ಕೂಡ ಅನ್ಯಾಯ ಆಗ್ತಾಯಿದೆ. ಅಲ್ಲಿ ಅಭಿವೃದ್ಧಿಗೆ ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ ಇಟ್ಟಿರುವಂಥ ದುಡ್ಡೆಲ್ಲ ಫೋಲ್ ಆಗ್ತಿದೆ. ಇವನು ಯಾವನೋ ಒಬ್ಬ ಅಕ್ರಮವಾಗಿ ಕಟ್ಟಿರುವಂಥ ಕಟ್ಟಡಕ್ಕೆ 40 ಫ್ಲ್ಯಾಟ್ಗೆ ಎಷ್ಟು ನೀರು ಬೇಕು, ಎಷ್ಟು ಕರೆಂಟ್ ಬೇಕು, ಎಷ್ಟು ಕಸ ವಿಲೇವಾರಿ ಆಗ್ತದೆ, ಅದರಿಂದ ಎಷ್ಟು ಸಮಸ್ಯೆಗಳಾಗ್ತದೆ. ಆ ಪಕ್ಕದಲ್ಲಿರುವಂತಹ ಹಳ್ಳಿ ಅಭಿವೃದ್ಧಿ ಆಗದೆ ಇವನು ಯಾವನ ಅಕ್ರಮವಾಗಿ ಕಟ್ಟಿರುವಂಥ ಕಟ್ಟಡಕ್ಕೆ ಪಂಚಾಯತಿಯಿಂದ ಬರೋ ದುಡ್ಡೆಲ್ಲ ಯಾಕೆ ವೇಸ್ಟ್ ಮಾಡ್ತೀರಿ ಅಂತೇಳಿ ತಕ್ಷಣಕ್ಕೆ ಅದನ್ನ ಏನು ಅಕ್ರಮವಾಗಿ ಕಟ್ಟಿರೋಂಥ ಕಟ್ಟಡನ ಡೆಮೊಲೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಅರ್ಜಿ ಕೊಟ್ಟರೆ ಯಾವನೊಬ್ಬ ಕ್ಯಾರೆ ತಂಬೂರಿ ಅಂತಿಲ್ಲ. ಯಾಕೆ ಅಂತಂದರೆ ದೊಡ್ಡಜಾಲ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಬೈಯಪ್ಪದಿಂದ ಅಪ್ರೂವಲ್ ತೊಗೊಳ್ಬೇಕು. ಆದರೆ ಬೈಯಪ್ಪವನು ಕೂಡ ಇದುವರೆಗೂ ಅದಕ್ಕೊಂದು ಅಪ್ರೂವಲ್ ಕೊಟ್ಟಿಲ್ಲ. ಬೈಯಪ್ಪದವ್ರಿಗೂ ಮೋಸ ಮಾಡಿಬಿಟ್ಟವ್ರೆ. ಬೈಯಪ್ಪದವ್ರು ಏನು ಹೇಳ್ತಾರೆ, ಕಂಪ್ಲೇಂಟ್ ಕೊಟ್ಟಾದಮೇಲೆ ತಕ್ಷಣ ಟಾಸ್ಕ್ ಫೋರ್ಸ್ ಬರೀತಾರೆ. ಇದನ್ನು ಏನು ಈ ಕಟ್ಟಡವನ್ನು ಕಟ್ಟಿದಾರಲ್ಲ ಅದರ ತಕ್ಷಣ ವರದಿ ಕೊಡಿ, ಇಮಿಡಿಯೇಟ್ಲಿ ಅದನ್ನು ತೆರವು ಮಾಡಿ ಅಂತ ಹೇಳ್ಬಿಟ್ಟು ಟಾಸ್ಕ್ ಫೋರ್ಸ್ಗೆ ದೂರು ಕೊಟ್ಟರೆ ಇದುವರೆಗೂ ಟಾಸ್ಕ್ ಫೋರ್ಸು ಕೂಡ ಅದ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ. ಜೊತೆಗೆ ಸ್ಥಳೀಯ ಪಂಚಾಯಿತಿ ಇರುತ್ತೆ. ಆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಅಕ್ರಮ ಕಟ್ಟಡ ಕಟ್ಟಿದ್ರೂ ಕೂಡ ಆ ಸ್ಥಳೀಯ PDO ಮತ್ತು ಯಾರು ಬಿಲ್ ಕಲೆಕ್ಟರ್ ಇರ್ತಾರಲ್ಲ ಜವಾಬ್ದಾರಿ ಅವ್ರದ್ದು. ಅವರ ಜವಾಬ್ದಾರಿಯನ್ನು ತಗೊಂಡು ತಕ್ಷಣ ಕಟ್ಟಡವನ್ನು ನಿಲ್ಲಿಸಬೇಕು. ಆದರೆ ಇದು ನಡೀತಿಲ್ಲ. ಅಭಿವೃದ್ಧಿ ಆಗಬೇಕು ನಮ್ಮ ದೇಶ, ನಮ್ಮ ರಾಜ್ಯ, ಹಾಗಂತ ಈ ಥರ ಅಕ್ರಮವಾಗಿ ಅಭಿವೃದ್ಧಿ ಆಗಬೇಕಾ? ಈ ಅಕ್ರಮ ಕಟ್ಟಡಗಳನ್ನು ತೆರವು ಮಾಡಿರಿ ಅಂತೇಳಿ ಮತ್ತೆ ಮೇಲಧಿಕಾರಿಯಾದಂತಹ EO ಮಧು ಅವ್ರಿಗೆ ದೂರು ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ತಾ ಇಲ್ಲ. ಯಾಕ್ರಿ ನೀವೆಲ್ಲ ಮತ್ತೆ ಅಧಿಕಾರಿಗಳಾಗಿ ಕೂತಿದ್ದೀರಿ? ಏನಾದರೂ ಇವರು ಕ್ರಮ ತಗೊಂಡಿಲ್ಲ ಅಂತಂದರೆ ಆ ಏನು ಅಕ್ರಮ ಕಟ್ಟಡ ಕಟ್ತಾ ಇದ್ದಾರಲ್ಲ ಅಕ್ರಮ ಕಟ್ಟಡದ ಮುಂದೆ 100 ಜನ ಸೇರಿ ಹೋರಾಟಕ್ಕೆ ಕರೆಯನ್ನು ಕೊಡ್ತೀರಿ. ಇದು ಕೃಷ್ಣ ಬೈರೇಗೌಡರಿಗೆ ಮತ್ತು EO ಅವ್ರಿಗೆ ಜೊತೆಗೆ PDO ಅವ್ರಿಗೆ ಇದು ಕೊಡ್ತಾ ಇರೋಂಥ ನಮ್ಮದೊಂದು ಎಚ್ಚರಿಕೆ ಅಂತ ತಿಳ್ಕೊಂಬಿಡಿ. ಡೆಮಾಲಿಷನ್ ಆರ್ಡರ್ ಆಗಿದ್ರು ರಕ್ಷಿಸ್ತಿರೋ ಅಧಿಕಾರಿ ಯಾರು? ಸರ್ಕಾರಕ್ಕೆ PDO ಧೋಖಾ. ದೊಡ್ಡಜಾಲ ಗ್ರಾಮ ಪಂಚಾಯಿತಿ ಸರ್ವೆ ನಂಬರ್ 11/2ರಲ್ಲಿ ಅಕ್ರಮವಾಗಿ ಕಟ್ಟಡ ಕಟ್ತಾ ಇದ್ದಾರೆ. ಆ ಕಟ್ಟಡ ಕಟ್ಟೋದ್ರ ಬಗ್ಗೆ ನಾವು ದೂರು ಕೊಟ್ಟು ನಮ್ಮ ತಾಲೂಕ್ ಪಂಚಾಯಿತಿ EO ಅವರು ಮಧು ಅವರಿಗೆ ದೂರು ಕೊಟ್ಟಿದ್ವಿ. ಇದುವರೆಗೂ ಯಾವುದೂ ಕ್ರಮ ತೊಗೊಂಡಿಲ್ಲ ಅವರು. ಮತ್ತೆ ಕ್ರಮ ತೊಗೊಳ್ಳೋರು ಯಾರು? ಇದ್ರ ಬಗ್ಗೆ ಕ್ರಮ ತೊಗೊಂಡು ಆದಷ್ಟು ಬೇಗ ತೆರವು ಮಾಡಿಸಿದ್ರೆ ಓಕೆ. ಇಲ್ಲ ಅಂದರೆ ಮತ್ತೆ ನಾವು ಇದೇ ಬುಧವಾರ ನಿಮ್ಮ ಈ ಕಚೇರಿ ಮುಂದೆ EO ಕಚೇರಿ ಮುಂದೆ ಬಂದು ನಾವು ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ. ನಾವು ದಲಿತರು ಮುಖಂಡರು ಎಲ್ಲರೂ ಸೇರಿ ಬಂದು ನಾವು ಮುತ್ತಿಗೆ ಹಾಕ್ತೀವಿ. ಅದರೊಳಗಡೆ ನೀವು ಅವಕಾಶ ಕೊಡಿದ್ರೆ ಅಷ್ಟರೊಳಗಡೆ ನೀವು ತೆರವು ಮಾಡಿದ್ರೆ ಅನುಕೂಲ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರ. ಇವ್ರಿಗೆ 7 ಅಂತಸ್ತು ಬಿಲ್ಡಿಂಗಲ್ಲಿ 40 ಫ್ಲ್ಯಾಟ್ ಕಟ್ತಾಯಿದ್ರೆ ಆ 40 ಫ್ಲ್ಯಾಟ್ಗಳಿಗೆ ನೀರಿನ ಸೌಕರ್ಯ ಆಗಲಿ, ಕರೆಂಟ್ ಆಗಲಿ, ಮತ್ತೊಂದು ಎಲ್ಲ ಕೊಡಬೇಕಾದ್ರೆ ಯಾವ ರೀತಿ ಕೊಡ್ತಾರೆ? ಸರ್ಕಾರ ಏನು ಮಾಡ್ತಾಯಿದೆ ಅಲ್ವಾ? ಹಾಗಾಗಿ ದಯವಿಟ್ಟು ಇವರು ಮಧು ಅವರು ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಕ್ರಮ ವಹಿಸಿ ಅವ್ರ ಬಗ್ಗೆ ತನಿಖೆ ಮಾಡಿ ಅವ್ರನ್ನ ಸೂಕ್ತವಾಗಿ ಬಗೆಹರಿಸಿದ್ರೆ ಓಕೆ. ಇಲ್ಲ ಅಂದರೆ ಇದೇ ಬುಧವಾರ ನಿಮ್ಮ ಕಚೇರಿ ಮುಂದೆ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ. ಡೀಲ್ ಮಗ ಡೀಲ್.